ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಬೆಳಗ್ರಿಂದ ಅಂದ್ರೆ ಅದು ಇದು ಕೆಲಸ ಮುಗಿಸ್ಕೊಂಡು ಸಾಯಂಕಾಲದಿಂದ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಆಗ್ಲೇ 4:15 ಆಗಿದೆ. ಅಂಗಡಿ ಹತ್ರ ಬಂದು ಇವಾಗ ಬಾಗಿಲನ್ನ ತೆಗ್ದಿದ್ದೀನಿ. ಅಂದ್ರೆ ಅತ್ತೇನು ಮತ್ತೆ ಮಾವ ನೆಂಟ್ರು ಮನೆಗೆ ಹೋಗಿದ್ದಾರೆ. ಅಂದ್ರೆ ನಮ್ಮ ಚಿಕ್ಕತ್ತೆ ಮನೆಯವ್ರಿಗೆ ಹೋಗಿದ್ದಾರೆ. ನಿನ್ನೆ ನಾನು ಸ್ಟೋರಿಲಿ ಹಾಕಿದ್ನಲ್ಲ ಪಾಪು ಬರ್ತಡೇ, ಹಾಗಾಗಿ ಬರ್ತಡೇಗೆ ಹೋಗಿದ್ದಾರೆ. ಹಾಗಾಗಿ ನಾನು ಇವಾಗ ಬಂದು ಅಂಗಡಿ ಬಾಗಿಲನ್ನ ತೆಗ್ದೆ. ಅಂದ್ರೆ ಸೌತೆಕಾಯಿ ಬಿಡ್ಸೋದು ಮುಗ್ದಾದ್ಮೇಲೆ ಅತ್ತೆನೇ ಬಾಗ್ಲ ಓಪನ್ ಮಾಡ್ತಾ ಇದ್ರು. ನಾನೇನ್ ಬಂದಿರ್ಲಿಲ್ಲ, ಅತ್ತೆ ಇರ್ಲಿಲ್ವಲ್ಲ, ಹಾಗಾಗಿ ಇವಾಗ ಬಂದು ಬಾಗ್ಲೆಲ್ಲ ಓಪನ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂತಾ ಇದ್ದೀನಿ. ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಕೋಳಿಗಳೆಲ್ಲ ಹೋಗ್ತಾ ಇರ್ತವೆ ಮನೆ ಹತ್ರ, ಆ ಕೆಲಸ ಈ ಕೆಲಸ ಅಂತ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಹಾಗೆ ಅಂದ್ರೆ ನೀರಿರ್ಲಿಲ್ಲ ಕೋಳಿಗಳಿಗೆ, ತುಂಬಾ ಬಿಸ್ಲಿತ್ತು, ಪಾಪ ನೀರ್ ಹಾಕದೆ ಮರ್ತಿದ್ದಾರೆ ನಮ್ಮ ಮನೆಯವರು. ಮಧ್ಯಾಹ್ನ ಹಾಕಿದ್ರು, ಆದ್ರೂ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಫುಲ್ ಆ ಕಡೆಯಿಂದ ಈ ಕಡೆ ಈ ತರ ಆಡಿನೇ ಚೆಲ್ಕೊಂಡ್ಬಿಡ್ತವೆ ನೀರೆಲ್ಲ. ಇವಾಗ ನೀರ್ ಹಾಕಿ, ಹಾಗೆ ಇವತ್ತು ಸಂಡೆ ಆಗಿರೋದ್ರಿಂದ ಒಂದ್ ಜಾಲ್ರಿ ಬೈಲರ್ ಮತ್ತೆ ಒಂದ್ ಜಾಲ್ರಿ ಫಾರಂ 2 ಹಾಕ್ಸಿದ್ವು. ಅದನ್ನ ಇವಾಗ ಇಷ್ಟು ಉಳ್ದಿದೆ. ಇದ್ ನೋಡಿ ಬಂಜಾರ ಕ್ಯಾಸ್ಟ್, ಅಂದ್ರೆ ನಮ್ ಕ್ಯಾಸ್ಟ್ ಇದು ಬಂದಿದ್ರು. ಅಂದ್ರೆ ಇದನ್ನ ಏನ್ ಅಂತಾರೆ ಅಂತ ಗೊತ್ತಿಲ್ಲ ಸರಿಯಾಗಿ ಅದ್ರ ಬಗ್ಗೆ ನನ್ಗೆ. ಅದನ್ನ ಹಳೇದ್ ಕೊಟ್ರೆ ಹೊಸದ್ ಕೊಡ್ತೀವಿ ಅಂದ್ರು. ಹಳೇದ್ ಕೊಡ್ಬಾರ್ದು, ಯಾಕಂದ್ರೆ ಹಳೇದು ನಾವು ಪ್ಯೂರ್ ಬೆಳ್ಳಿನ ಯೂಸ್ ಮಾಡಿರ್ತಾರೆ. ಇದ್ ನೋಡಿ ಫುಲ್ ಅಂದ್ರೆ ಬೆಳ್ಳಿನೇ ಹಾಕಿರಲ್ಲ ಇದಕ್ಕೆ, ಸುಮ್ನೆ ಅದು ವೇಸ್ಟ್ ಕೊಟ್ರೆ ನಮ್ಗೆ ಲಾಸು. ಈ ತರ ಬರ್ತಾರೆ ಹಳ್ಳಿ ಕಡೆ, ನಾವಂತೂ ಕೊಡ್ಲಿಲ್ಲ. ನಮ್ದು ಇನ್ನೂ ಹಳೇದಿದೆ, ಅದನ್ನೇನ್ ಕೊಡ್ಲಿಲ್ಲ ನಾವು. ಹಾಗೆ ಸಾಯಂಕಾಲ ಆಯ್ತು. ನಮ್ಮ ಮನೆಯವರೆಲ್ಲ ಇವಾಗ ಮೇಕೆ ಮರಿ ಮತ್ತೆ ಕುರಿ ಮರಿಗಳೆಲ್ಲ ಒಳಗಡೆ ಕಟ್ತಾ ಇದ್ದಾರೆ. ಈ ಮೇಕೆನ ಒಳಗಡೆ ಶೆಡ್ ಒಳಗಡೆನೆ ಕಟ್ತಾರೆ. ಅಂದ್ರೆ ನಮ್ ಕರಿಯನ್ನು ಮತ್ತೆ ಈ ಚಿಕ್ಕ ಇನ್ನೊಂದ್ ಮೇಕೆ ಇವಾಗ ಮೊನ್ನೆ ಇನ್ನು ಈದಿತ್ತಲ್ಲ, ಆ ಮೇಕೆನ ಒಳಗಡೆನೆ ಕಟ್ತಾರೆ. ನೈಟ್ ಎಲ್ಲ ಶೆಡ್ ಒಳಗಡೆ ಇದ್ರೆ ಏನು ಭಯ ಇಲ್ಲ, ಅಂದ್ರೆ ಬೀಗ ಹಾಕಿರ್ತೀವಲ್ಲ, ಹಾಗಾಗಿ ಭಯ ಏನಿರಲ್ಲ, ಸೇಫ್ ಆಗಿ ಇರ್ತವೆ. ನೈಟ್ ಹೊತ್ತು ಈ ತರ ಚಳಿಗೆ ಅಂದ್ಬಿಟ್ಟು ಈ ಪರ್ದೆನ ಮುಚ್ಚಿಬಿಡ್ತೀವಿ. ಹಾಗೆ ಇವಾಗ ನಮ್ ಕರಿಯಂಗೂ ಕೂಡ ಒಳಗಡೆ ಕಟ್ತಾ ಇದಾವೆ. ಅಂದ್ರೆ ಶೆಡ್ ಒಳಗೆ ನಮ್ಮ ಕರಿಯಂಗ್ ಯಾಕೆ ಕಟ್ಟಲ್ಲ ಅಂದ್ರೆ ಒಂದ್ ಸ್ವಲ್ಪ ಆರ್ಭಟ ಜಾಸ್ತಿ ಒಂದು, ಹಾಗಾಗಿ ಅವ್ನಿಗೆ ಒಳಗಡೆ ಕಟ್ಟಲ್ಲ, ಶೆಡ್ ಒಳಗಡೆನೆ ಕಟ್ಟೋದು. ಇವಾಗ ಅಂಗಡಿ ಹತ್ರ ಬಂದು ಆಗ್ಲೇ 7:30 ಆಗಿದೆ ಟೈಮು. ಇವಾಗ ಅಂದ್ರೆ ನಮ್ ಇಬ್ರಿಗೆ 4 ಜನಕ್ಕೆ ಏನ್ ಅಡ್ಗೆ ಮಾಡೋದು ಅಂತ ಅಂಗಡಿಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಪುರಿ ಉಸ್ಲಿ ಮಾಡ್ಬಿಡೋಣ, ಮೊಟ್ಟೆ ಪುರಿ ಉಸ್ಲಿ ಅಂದ್ಬಿಟ್ಟು ಇವಾಗ ಇಷ್ಟು ಕಟ್ ಮಾಡ್ಕೊಂಡು ಬಾಣ್ಲೆ ಇಕ್ಕಿದ್ದೀನಿ. ಒಗ್ಗರಣೆ ಹಾಕ್ಬೇಕು. ನಾನಂತೂ ಅಡ್ಗೆ ಮಾಡಕ್ಕಿಂತ ಮುಂಚೆ, ಅಂದ್ರೆ ಊಟ ಮಾಡಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೆ ಅರ್ಧ ಲೀಟ್ರಷ್ಟು ನೀರ್ನ ಕುಡಿದ್ಬಿಡ್ತೀನಿ. ಅಂದ್ರೆ ಡೈಜೆಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಈ ಟಿಪ್ಸ್ ನಂದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೊಡ್ಡ ಮೆಣಸಿನ್ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ಮತ್ತೆ ಮಾಮೂಲಿ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೆ ಯಾವುದೇ ಬೇಳೆ ಕಡಲೆ ಬೀಜನ ಹಾಕೊಂತಿಲ್ಲ. ಮತ್ತೆ 2 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಹಾಕೊಂಡು ಅದು ಚೆನ್ನಾಗಿ ಬೆಂದಾದ್ಮೇಲೆ 2 ಮೀಡಿಯಂ ಸೈಜ್ ಅಷ್ಟು ಟೊಮೊಟೊನ ತಗೊಂಡಿದ್ದೀನಿ. ಅದು ಕೂಡ ಇವಾಗ ಹಾಕೊಂತಾ ಇದ್ದೀನಿ ನೋಡಿ. ಇದು ಯಾವುದೇ ಬೇಳೆಗಳನ್ನ ಹಾಕೊಳ್ಳೋ ಹಾಗಿಲ್ಲ, ಬರೀ ಅಂದ್ರೆ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿನ ಮೊಟ್ಟೆನ ಒಡೆದು ಹಾಕೊಳ್ಳೋದಷ್ಟೇ. ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ಪುರಿ ಒಗ್ಗರಣೆಗಿಂತ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಅವಲಕ್ಕಿಗೂ ಕೂಡ ನಾನು ಹಾಕೊಂತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ 2 ಮೊಟ್ಟೆನ ಹೊಡ್ಕೊಂಡಿದ್ದೀನಿ. ಅಂದ್ರೆ ನಾವು 4 ಜನ ಇರೋದ್ರಿಂದ 2 ಮೊಟ್ಟೆನ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಇಲ್ಲಾಂದ್ರೆ ಮೊಟ್ಟೆ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದ್ ಸ್ವಲ್ಪ ಗರಂ ಮಸಾಲಾನ ತಗೊಂಡಿದೀವಿ. ಇಲ್ಲ ಗರಂ ಮಸಾಲ ಇಲ್ಲಾಂದ್ರೆ ಚಿಕನ್ ಮಸಾಲ ಕೂಡ ಹಾಕೋಬಹುದು. ನಾನು ಇಲ್ಲಿ ಗರಂ ಮಸಾಲಾನೇ ಹಾಕೊಂಡಿದ್ದೀನಿ. ಇದು ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಪುರಿನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕೊಂತಾ ಇದೀನಿ. ನೋಡಿ, ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬೇಯಬೇಕು. ಇವಾಗ ನಾನು 3ರಿಂದ 4 ಲೀಟರ್ ಅಷ್ಟು ಪುರಿನ ಹಾಕೊಂತಾ ಇದ್ದೀನಿ ತೊಳೆದ್ಬಿಟ್ಟು. ಮಾಮೂಲಿ ಪುರಿ ಒಗ್ಗರಣೆಗಿಂತ ಈ ಪುರಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ತುಂಬಾ ಹೊಟ್ಟೆ ತುಂಬಾ ತಿನ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುರಿ ಮೊಟ್ಟೆ ಒಗ್ಗರಣೆ, ಇದಕ್ಕೆ ನಾನೇ ಒಂದ್ ಹೆಸರಿಟ್ಟಿದ್ದೀನಿ, ಪುರಿ ಮೊಟ್ಟೆ ಒಗ್ಗರಣೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪುರಿ ಒಗ್ಗರಣೆ ಇವಾಗ ಆಯ್ತು. ಇವಾಗ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದೀವಿ. ಹಾಗೆ ಸೋನಿಗೆ ನಾಳೆ ಸ್ಕೂಲಿಗೆ ಕಳಿಸ್ತಾ ಇದೀವಿ. ನಾಳೆಯಿಂದ ಹೊಸದಾಗಿ ಸ್ಕೂಲಿಗೆ ಕಳಿಸ್ತಾ ಇದೀವಿ, ಅಂದ್ರೆ ಉಳಿಯರ್ಗೆ. ಹಾಗಾಗಿ ಇವತ್ತು ಅಂದ್ರೆ ಅವಳಿಗೆ ದೋಸೆನೋ ಪಡ್ಡುನೋ ಮಾಡ್ಕೊಡೋಣ ಅಂದ್ಬಿಟ್ಟು ಇಷ್ಟು ಅಕ್ಕಿನ ನೆನಾಕಿದ್ದೀನಿ. ಇವಾಗ ಅದನ್ನೆಲ್ಲ ರುಬ್ಕೊಂತಾ ಇದ್ದೀನಿ. ಮಕ್ಕಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಎಲ್ಲಾ ತಂದೆ ತಾಯಿಗಳು ಇಷ್ಟಪಟ್ಟಿರ್ತಾರೆ. ಅದೇ ಒಂದು ಯೋಚನೆ ಆಗಿರುತ್ತೆ. ನನಗೂ ಕೂಡ ಅಷ್ಟೇ, ಸೋನಿನ ಬೇಗ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಂದ್ರೆ ಅವಳಿಗೆ ಇವಾಗ ಏಪ್ರಿಲ್ 8 ಬಂದ್ರೆ ಅವಳಿಗೆ 6 ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. ಅದೇ ಒಂದು ಯೋಚನೆ ಆಗಿತ್ತು, ಮತ್ತೆ ಫಸ್ಟ್ ಸ್ಟ್ಯಾಂಡ್ ಹೋಗ್ತಾಳೋ ಇಲ್ಲ ಮತ್ತೆ LKG ಇಂದ ಕೂರಿಸ್ತಾರೋ ಅಂತ. ಏನೋ ನಮ್ಗೆ UKG ಅಂತಾನೆ ಕಳಿಸ್ಲಿ ಅಂತಾನೆ ಇತ್ತು. ಆದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಅಂದ್ರೆ ಸೋಮವಾರ ಇಂದ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಅವಳು ಹೋಗ್ತಿರೋ ಸ್ಕೂಲ್ ಬಂದು ಕಿಡ್ಜಿ ವಿವೇಕಾನಂದ ಅನ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತಾ ಇದ್ದಾಳೆ.
ನೋಡೋಣ ಹೋಗ್ತಾಳೋ ಏನೋ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಪಡ್ಡುನೇ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಪಡ್ಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕೊಂತಾ ಇದ್ದೀನಿ ನೋಡಿ. ಇದು ಚಟಪಟ ಬರೋ ತನಕ ಹುರ್ಕೊಬಿಟ್ಟು ಇವಾಗ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ತಗೊಂಡಿದ್ದೀನಿ ನೋಡಿ. ಇಷ್ಟಿಷ್ಟು ತಗೊಂಡು ಇವಾಗ ಒಂದು ಪ್ಯಾನ್ಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದು ಮಾಡ್ಕೋಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಅದು ಬ್ಲಾಕ್ ತರ ಆಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಗೋಲ್ಡ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಒಂದೆರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮಕ್ಕಳು ತಿನ್ನಲ್ಲ ಅಂದ್ರೆ ಪೇಸ್ಟ್ ಕೂಡ ಮಾಡ್ಕೊಂಡು ಹಾಕೋಬಹುದು. ಆದ್ರೆ ಟೈಮ್ ಇರ್ಲಿಲ್ಲ, ಬೆಳಗ್ಗೆ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಹಾಗೇನೆ ಹಾಕೊಂಡಿದ್ದೀನಿ. ಎಣ್ಣೆಯಲ್ಲಿ ಬೆಂದ್ರೆ ಅಷ್ಟು ಖಾರ ಅನ್ಸಲ್ಲ ಅಂದ್ಬಿಟ್ಟು ಎರಡು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ 2 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ತೊಳ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಇವಾಗ ಹುರ್ಕೊಬೇಕಾಗುತ್ತೆ. ಅದು ಅಂದ್ರೆ ನಾವು ಉರಿಯಲ್ಲ ಅನ್ಕೊಂತೀವಿ, ಅದು ಉರಿಯುತ್ತೆ. ಚೆನ್ನಾಗಿ ಸ್ವಲ್ಪ ಉರಿಬೇಕು. ಅದು ಉರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಘಮ ಸ್ವಲ್ಪ ಚೆನ್ನಾಗಿ ಬರ್ತಾ ಇರುತ್ತೆ. ಇದಕ್ಕೆ ಕರಿಬೇವು ಕೂಡ ಹಾಕೋಬೇಕಾಗಿತ್ತು, ಆದ್ರೆ ನಾನು ಕರಿಬೇವು ಬೇಗನೆ ಸ್ವಲ್ಪ ಲೇಟ್ ಆಗಿತ್ತು ಅಂತ ಕಿತ್ಕೊಂಡ್ ಬರಕ್ ಹೋಗ್ಲಿಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದನ್ನು ಕೂಡ ಹಾಕೊಂತಾ ಇದೀನಿ ನೋಡಿ. ಇವಾಗ ಒಂದು ಅಂದ್ರೆ ಸ್ವಲ್ಪ ದೊಡ್ಡದು ಕ್ಯಾರೆಟ್ ಇತ್ತಲ್ಲ, ಅದನ್ನು ಕೂಡ ತುರ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು, ಹಾಗೆ ತಿನ್ನಕ್ಕೂ ಕೂಡ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಕಲರ್ ಕಲರ್ ಕಾಣಿಸುತ್ತಲ್ಲ, ಹಾಗಾಗಿ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೇನು ನಾನು ಉಪ್ಪನ್ನ ಹಾಕಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಹಿಟ್ಟಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹಿಟ್ಟು ನೋಡಿ ಇಷ್ಟು ನೈಟ್ ರುಬ್ಬಿಟ್ಕಿದ್ದು ಸ್ವಲ್ಪ ಊದಿಲ್ಲ, ಇಷ್ಟು ಆಗಿದೆ. ಅದನ್ನ ಇವಾಗ ಸ್ವಲ್ಪ ತೆಗ್ದಿಟ್ಬಿಟ್ಟಿದ್ದೀನಿ ಒಂದ್ ಪಾತ್ರೆಗೆ. ಇವಾಗ ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಅದನ್ನ ಅಂದ್ರೆ ನಾವು ಒಗ್ಗರಣೆಗೆ ಹೋಗಿದ್ವಲ್ಲ, ಈರುಳ್ಳಿ ಮತ್ತೆ ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಹಾಕೊಂತಾ ಇದೀನಿ ನೋಡಿ. ತಣ್ಣಗಾದ್ಮೇಲೆ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತೆ ನಾನು ಮಾಮೂಲಿ ಅಂದ್ರೆ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹಿಟ್ಟಲ್ಲಿ ಹಾಕೊಂಡ್ ಮಾಡ್ತಿದ್ದೆ. ಆದ್ರೆ ಈ ತರ ಮಾಡಿದ್ರೆ ತಟ್ಟೆ ಫುಲ್ ಖಾಲಿ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವಾಗ ಸ್ವಲ್ಪ ಸೋಡಾ ಮತ್ತೆ ಉಪ್ಪನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಉಪ್ಪೆಲ್ಲ ಒಂಥರ ಅನ್ಸ್ತಾ ಇರುತ್ತೆ. ಉಪ್ಪೇ ಒಂಥರ ಒಂದ್ ಕಡೆ ಹೋಗಿ ಉಪ್ಪು ಸೇರ್ಕೊಬಿಟ್ರೆ ಒಂಥರ ತಿನ್ನಕ್ಕಾಗಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಹಿಟ್ಟು ಈಗ ರೆಡಿ ಆಗಿದೆ. ಇವಾಗ ಖಾರ ರುಬ್ಕೊಳ್ಳೋಕೆ ಅಂದ್ರೆ ಚಟ್ನಿಗೆ ಅನ್ಬಿಟ್ಟು ಇಷ್ಟು ತಗೊಂಡಿದ್ದೀನಿ. ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣ ತಗೊಂಡಿದ್ದೀನಿ. ಹುರಿದಿಟ್ಕೊಂಡಿರುವಂತ ಕಡಲೆ ಬೀಜ ಇಷ್ಟು ತಗೊಂಡಿದ್ದೀನಿ ನೋಡಿ ಚಟ್ನಿಗೆ ಅನ್ಬಿಟ್ಟು. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬಿಡ್ತೀನಿ. ಈ ಕಡೆ ರುಬ್ಕೊಂಡು ಈ ಕಡೆ ಪಡ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಯ್ತು. ಇನ್ನು ಖಾರ ರುಬ್ಬಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಆಮೇಲೆ ಕರೆಂಟ್ ಬಂದ್ಮೇಲೆ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಸೈಡ್ಗೆ ಎತ್ತಿದ್ದೀನಿ. ಇವಾಗ ಪಡ್ಡು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಪಡ್ನ ಬಿಡ್ತಾ ಇದೀನಿ ನೋಡಿ. ಇವಾಗ ಸ್ವಲ್ಪನೇ ತಗೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಎಲ್ಲ ಕಡೆ ಹರಡ್ಕೊಂಡು ಶೇಪ್ ಕೂಡ ಚೆನ್ನಾಗಿ ಬರಲ್ಲ, ಅವಾಗ ಮಕ್ಳಿಗೆ ಇಷ್ಟ ಆಗಲ್ಲ. ಶೇಪ್ ಚೆನ್ನಾಗಿದ್ರೆ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟಿನೇ ಹಾಕೊಂತಾ ಇದೀನಿ, ಅಂದ್ರೆ ಸೋಡಾ ಹಾಕಿರೋದ್ರಿಂದ ಉಬ್ಬಿ ಬರುತ್ತಲ್ಲ, ಹಾಗಾಗಿ ಸ್ವಲ್ಪನೇ ತಗೊಂಡಿದ್ದೀನಿ. ಇವಾಗ ಕರೆಂಟ್ ಬಂತು, ಸ್ವಲ್ಪ ಉಪ್ಪನ್ನ ಹಾಕೊಂಡು ಚಟ್ನಿ ಕೂಡ ರುಬ್ಕೊಂಡೆ. ಇದು ಕೂಡ ಸೈಡ್ ಅಲ್ಲಿ ಬೇಯ್ತಾ ಇತ್ತು. ಪಡ್ಡುನ ನಾವು ಯಾವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಅಂದ್ರೆ ಹೈ ಸ್ಪೀಡ್ ಅಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಹಿಟ್ಟಿಟ್ಟೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಮುಚ್ಚಿಬಿಟ್ರೆ ಅದು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯ್ತಾ ಇರುತ್ತೆ. ಇವಾಗ ಟರ್ನ್ ಮಾಡ್ಕೊಂತಾ ಇದೀನಿ ನೋಡಿ. ಇದು ಕೂಡ ಇವಾಗ ಮುಚ್ಚಿಬಿಟ್ರೆ ಅದು ಲೋ ಫ್ಲೇಮ್ ಅಲ್ಲಿ ಬೇಯಿದ್ರೆ ಚೆನ್ನಾಗಿ ಪಡ್ಡು ಕೂಡ ಬೆಂದಿರುತ್ತೆ ನೋಡಿ. ಇವಾಗ ಪಡ್ಡು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಪ್ಲೇಟ್ಗೆ ಹಾಕೊಂತಾ ಇದೀನಿ. ಅವಾಗ್ಲಿಂದ ಲಸ್ಸು ಅಮ್ಮ ಬೋಂಡ ಬೋಂಡ ಅಂತ ಇದ್ದ. ಬೋಂಡ ಎಲ್ಲ ಕಣೋ, ಅದು ಪಡ್ಡು ಅಂತ ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಅಮ್ಮ ಬೋಂಡ ಹಾಕೊಡು ಬೋಂಡ ಹಾಕೊಡು ಅಂತ ಫಸ್ಟ್ ಅವನ್ಗೆ ಹಾಕೊಡೋಣ ಅಂತ ಇವಾಗ ಪ್ಲೇಟಿಗೆ ಡೈರೆಕ್ಟ್ ಆಗಿ ಸರ್ವ್ ಮಾಡ್ತಾ ಇದ್ದೀನಿ. ಲಸ್ಸುಗೆ ತುಂಬಾ ಇಷ್ಟ. ಅಂದ್ರೆ ಮೆಣಸಿನ್ಕಾಯಿ ಇರೋದೇ ಭಯ ನನ್ಗೆ, ಅಂದ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿತ್ತಲ್ಲ, ಹಾಗಾಗಿ ಕೊಡೋಣ ಅಂದ್ಬಿಟ್ಟು ಹಾಕೊಡ್ತಾ ಇದೀನಿ ಅವನ್ಗೂ ಕೂಡ. ಅವ್ನ್ ತಿಂದ್ಬಿಟ್ರೆ ಇನ್ನೆಲ್ಲಾ ಕೆಲ್ಸ ಮುಗ್ದಂಗೆ, ಇಲ್ಲ ಅಂದ್ರೆ ಅಮ್ಮ ಹಾಕೊಡು ಹಾಕೊಡು ಅಂತ ಕೇಳ್ತಾ ಇರ್ತಾನೆ. ಹಾಗಾಗಿ ಇವಾಗ ಅವ್ನು ಫಸ್ಟ್ ಸೋನಿಗೆ ಮತ್ತೆ ಇಬ್ರಿಗೂ ಕೂಡ ತಿನ್ನಿಸ್ಬಿಟ್ಟು ಇವಾಗ ಸೋನಿ ಬಾಕ್ಸಿಗೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋಗ್ತಿರೋದ್ಕಿಂತ ಸ್ವಲ್ಪ ಭಯನೂ ಇದೆ. ಅಂದ್ರೆ ಮಕ್ಳನ್ನ ಫಸ್ಟ್ ಟೈಮ್ ಹೊರಗಡೆ ಕಳ್ಸಕ್ಕೆ ಭಯ. ಅಂದ್ರೆ ಹೊರಗಡೆ ನಾವು ನೋಡಿರಲ್ಲ, ನಾನ್ ಕೂಡ ಸ್ಕೂಲ್ನ ನೋಡಿಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಫಸ್ಟ್ ಟೈಮ್ ಎಲ್ಲಿ ಅಳ್ತಾಳೋ ಏನು ಅನ್ಬಿಟ್ಟು. ಎಳ್ದ್ರು ಪರವಾಗಿಲ್ಲ, ಹೋಗಿ ಕಲಿಯೋದು ಮುಖ್ಯ ಅಲ್ವಾ. ಅಂದ್ರೆ ದೊಡ್ಡ ಜವಾಬ್ದಾರಿನೇ, ಅವಳು ಕೂಡ ಚೆನ್ನಾಗಿ ಓದ್ಬೇಕು ಅನ್ನೋದು ಆಸೆ ಇರುತ್ತೆ ನಮಗೂ ತಂದೆ ತಾಯಿಗಳಿಗೆ. ಹಾಗಾಗಿ ಇವಾಗ ಇಷ್ಟೆಲ್ಲ ಬಾಕ್ಸಿಗೆ ತುಂಬ ಕೊಟ್ಟು ಕಳಿಸ್ದೆ. ಇದನ್ನೆಲ್ಲ ಅಂದ್ರೆ ಸ್ನಾಕ್ಸ್ ಟೈಮು ಇದನ್ನ ಅಂದ್ರೆ ಮಧ್ಯಾಹ್ನಕ್ಕೆ 3 ಗಂಟೆಗೆ ಸ್ನಾಕ್ಸ್ ಟೈಮ್ ಅಂತ ಹೇಳ್ತಾರೆ, ಅವಾಗ ತಿನ್ಬೇಕು, ಮತ್ತೆ ಮಧ್ಯಾಹ್ನಕ್ಕೆ ತಿನ್ಬಿಟ್ಟಿಯಾ ಅಂತ ಹೇಳಿ ಕಳಿಸ್ದೆ. ಲಸ್ಸು ನನಗೆ ಚಟ್ನಿ ಹಾಕು ಅಂತ ಕೇಳ್ತಾ ಇದ್ದ. ಅವನ್ಗೆ ಅಂದ್ರೆ ಸ್ವಲ್ಪ ಖಾರ ತಿಂತಾನೆ, ಅವ್ನ್ ಚಟ್ನಿ ಕೇಳ್ತಾನೆ ಇರ್ತಾನೆ. ಇಬ್ರಿಗೂ ಕೂಡ ಸ್ನಾನ ಮಾಡಿಸಿ ಇವಾಗ
ರೆಡಿ ಮಾಡ್ತಾ ಇದ್ದೀನಿ. ಸೋನಿಗ್ ಫಸ್ಟ್ ರೆಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಇವಾಗ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ಅಂಗನವಾಡಿಲಿ ಹೋಗ್ದಂಗೆ ಹೋಗ್ಬೇಡ, ಇವಾಗ 10 ಗಂಟೆ ಆದ್ರೂ ಅಂಗನವಾಡಿಗೆ ರೆಡಿ ಆಗಲ್ಲ, ಇಲ್ಲಂಗ್ ಮಾಡಿದ್ರೆ ವ್ಯಾನ್ ಬಿಟ್ಟು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಮಾತೆಲ್ಲ ಹೇಳಿ ಹೇಳಿ ಸ್ವಲ್ಪ ರೆಡಿ ಮಾಡ್ತಿದ್ದೆ. ಹೌದಾ ಅಮ್ಮ ಅಂತ ಕೇಳ್ತಾ ಇದ್ಲು. ಸರಿ ಇನ್ಮೇಲೆ 7 ಗಂಟೆಗೆ ಎದ್ದೊಳ್ತೀನಿ ಅಂದ್ಬಿಟ್ಟು ಅವಳು ಹೇಳ್ತಾ ಇದ್ಲು. ಚೆನ್ನಾಗ್ ಓದ್ಬೇಕು ಹೀಗೆ ಅಂತ ಹೇಳ್ತಿದ್ದೆ. ಅದನ್ನು ಕೂಡ ಚೆನ್ನಾಗ್ ಓದ್ತೀನಿ ಅಂತ ಎಲ್ಲ ಹೇಳ್ತಿದ್ಲು. ನಾವಾದ್ರೂ ಅಂದ್ರೆ ನಾನು ಸೆಕೆಂಡ್ ಪಿ.ಯು.ಸಿ ಅಷ್ಟೇ, ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ. ನೀನಾದ್ರೂ ಚೆನ್ನಾಗ್ ಓದ್ಬೇಕು ಅಂತ ನನ್ನ ಆಸೆ, ನನ್ ಮಕ್ಳು ಕೂಡ ಚೆನ್ನಾಗ್ ಓದ್ಬೇಕು ಅಂತ. ಇನ್ನೇನ್ ರೆಡಿ ಮಾಡ್ಬಿಟ್ಟು ವ್ಯಾನ್ ಬಂತು. ವ್ಯಾನ್ ಏನೋ 9:20ಕ್ಕೆ ಬರುತ್ತೆ ಅಂದ್ರು. ಹಾಗಾಗಿ ಸ್ವಲ್ಪ ಸರ್ಕಲ್ ಹತ್ರ ಬಂದು ಕಾಯ್ತಾ ಇದ್ವು. ಅದು ರಂಗನಕೆರೆ ಹೋಗಿ ಅಲ್ಲಿ ಕೂಡ ಮಕ್ಳನ್ನ ಹಾಕೊಂಡ್ ಕೂರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂತು. ಇವಾಗ ವ್ಯಾನ್ ಅಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಕುಂತಿದ್ದೆ. ಒಂದ್ ಕಡೆ ಖುಷಿನೂ ಆಗ್ತಿತ್ತು, ಒಂದ್ ಕಡೆ ಸ್ವಲ್ಪ ದುಃಖನೂ ಅನಿಸ್ತಿತ್ತು. ನಾವಾದ್ರೂ ಓದ್ಲಿಲ್ಲ, ನಮ್ಮ ಮಕ್ಳು ಕೂಡ ತುಂಬಾ ಚೆನ್ನಾಗ್ ಓದ್ಬೇಕು, ಅವ್ರಿಗೂ ಕೂಡ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ. ವ್ಯಾನ್ ಬಂತು, ಸರಿ ಅಮ್ಮ ಹೋಗ್ತೀನಿ ಬಾಯ್ ಅಂತ ಹೋದ್ಲು. ನಂಗೂ ಸ್ವಲ್ಪ ಖುಷಿನೇ ಅನ್ನಿಸ್ತು ಇವತ್ತು. ಅಂದ್ರೆ ಅವಳು ತುಂಬಾ ಖುಷಿಯಾಗಿ ಸ್ಕೂಲಿಗೆ ಹೋದ್ಲು. ಬೇರೆ ಮಕ್ಳಿದ್ರೆ ಹೇಳ್ತಾ ಇದ್ರು, ನೋಡೋಣ ಅವಳು ತುಂಬಾ ಖುಷಿಯಾಗಿ ಹೋದ್ಲು, ಇಲ್ಲ ನಾನು ಓದ್ತೀನಿ ಅಂತ. ನಾನು ಕೂಡ ಹೊರಗಡೆ ಅಂದ್ರೆ ಉಳಿಯಾರ್ಗ್ ಹೋಗಿ ಕರಿತಾ ಇದ್ದೀನಿ ಅಂತ ಅವಳಿಗೂ ಖುಷಿ ಇತ್ತು. ನನ್ಗೆ ಅವಳು ಹೋಗಿದ್ ನೋಡಿ, ಅವಳು ಖುಷಿಯಿಂದ ಹೋಗಿ ನೋಡಿ ಫುಲ್ ಒಂಥರ ಕಾನ್ಫಿಡೆನ್ಸ್ ಬಂತು. ಇಲ್ಲ ಹೋಗ್ತಾಳೆ, ಅಷ್ಟು ಹಠ ಮಾಡಲ್ಲ ಅನ್ನಿಸ್ತು. ಅಂದ್ರೆ ಅಂಗನವಾಡಿಗೆ ತುಂಬಾ ಹಠ ಮಾಡ್ತಿದ್ಲು, ನಾನು ಹೋಗಲ್ಲ ಹೋಗಲ್ಲ ಅಂತ. ಆದ್ರೂ ಕೂಡ ಬಿಡ್ಲಿಲ್ಲ ಅವಳನ್ನ, ಹೋಗಿ ಕಳ್ಸ್ ಬರ್ತಿದ್ದೆ. ಇವಾಗ ಸೋನಿಗೂ ಕೂಡ ಕಳ್ಸ್ ಬಂದು ಸ್ವಲ್ಪ ಅಡಿಕೆ ಗಿಡಕ್ಕೆಲ್ಲ ಬಿಸಿಲು ತಾಗ್ತಿತ್ತು. ಹಾಗಾಗಿ ಇವಾಗ ಅಡಿಕೆ ಗಿಡಕ್ಕೆ ಸ್ವಲ್ಪ ನೆರಳು ಬರ್ಲಿ ಅಂದ್ಬಿಟ್ಟು ಒಂದ್ ಗುಜ್ನ ನೆಡ್ಬಿಟ್ಟು, ಅಂದ್ರೆ ಚೀಲನ ಮೇಲ್ಗಡೆ ಹಾಕ್ಬಿಟ್ರೆ ಅಷ್ಟು ಬಿಸಿಲು ಬರಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಇವಾಗ ಗುಜ್ನ ನೆಡ್ತಾ ಇದ್ದಾರೆ. ನಾನ್ ಪ್ರತಿದಿನ ಅಡಿಕೆ ಗಿಡಕ್ಕೆ ನೀರ್ ಹಾಕ್ತಾನೆ ಇರ್ತೀನಿ. ಬಿಸ್ಲಿಗಂತೂ ಫುಲ್ ಒಂಥರ ಬಾಡ ತರ ಆಗ್ಬಿಡುತ್ತೆ. ಹಾಗೆ ಇವಾಗ ಗುಜ್ದಡಕ್ಕೆ ಅಂತ ನಾನು ಹೆಲ್ಪ್ ಮಾಡಕ್ ಬಂದೆ. ಲಸ್ಸು ನೋಡಿ ಪರ್ಕೆ ತಗೊಂಡು ಬಿಂದಿಗೆಯಲ್ಲಿ ಹಾಕ್ತಾ ಇದ್ದಾನೆ. ನಾನು ನೋಡೇ ಇಲ್ಲ, ಇವಾಗ ನೋಡ್ತಾ ಇದೀನಿ ಅದನ್ನ ಎಡಿಟ್ ಮಾಡ್ಬೇಕಾದ್ರೆ. ಅದನ್ನೆಲ್ಲ ಬಿಂದಿಗೆ ಎಲ್ಲ ತೊಳಿಬೇಕು. ಒಂದ್ ಕೆಲಸ ಮಾಡಿದ್ರೆ ಎರಡೆರಡ್ ಮೂರ್ ಕೆಲಸ ಮಾಡಿಸ್ತಾರೆ ಮಕ್ಳಂತೂ. ಇನ್ನೇನ್ 2-3 ವರ್ಷದ ಲಸ್ಸುಗೂ ಕೂಡ ಕಳಿಸ್ಬೇಕು. ಸೋನಿ ಹೋಗಿದ್ ನೋಡಿ ಫುಲ್ ಖುಷಿ ಆಯ್ತು, ಒಂಥರ ಸಂತೋಷನೂ ಆಯ್ತು. ಮಕ್ಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಇವಾಗ ಆಸ್ತಿ ಮಕ್ಳಿಗೆ ಮಾಡೋದಲ್ಲ, ಮಕ್ಳನ್ನೇ ಒಂದ್ ಆಸ್ತಿ ಮಾಡ್ಬೇಕು ಅನ್ನೋದು ಎಲ್ಲಾರ್ ಮೈಂಡಲ್ಲೂ ಇರುತ್ತೆ. ಹಾಗಾಗಿ ಸೋನಿ ಕೂಡ ತುಂಬಾ ಚೆನ್ನಾಗ್ ಓದ್ಬೇಕು ಅಂತಾನೆ ಆಸೆ. ಅಂದ್ರೆ ಒಂದ್ಸತಿ ಏನಾರ ಹೇಳ್ಕೊಟ್ರೆ ಸೋನಿ ಬೇಗ ಕ್ಯಾಚ್ ಮಾಡಿ ಚೆನ್ನಾಗ್ ಓದ್ತಾಳೆ ಅಂದ್ಕೊಂಡಿದೀನಿ. ಲಸ್ಸು ಕೂಡ ಅವನ್ಕಿಂತ ಫಾಸ್ಟ್ ಸೋನಿಗಿಂತ. ಲಸ್ಸು ಏನಾರ ಸೋನಿ ಎ ಅಂತ ಹೇಳ್ಕೊಟ್ರೆ ಲಸ್ಸು ಏನಂತಾನೆ ಬಿ ಅಂತ ಹೇಳ್ತಾನೆ. ಅಷ್ಟು ಟ್ಯಾಲೆಂಟ್ ಇರುತ್ತೆ ಮಕ್ಳಿಗೆ. ಹಾಗಾಗಿ ಒಂದ್ ಒಳ್ಳೆ ಎಜುಕೇಶನ್ಗೆ ಅಂದ್ಬಿಟ್ಟು ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಅಂತ ಅಡ್ಮಿಷನ್ ಇನ್ನು ಮಾಡ್ಸಿಲ್ಲ. ಅಂದ್ರೆ ಫ್ರೀ ಎಜುಕೇಶನ್ 1 ಮಂತ್ ಅಷ್ಟು ರೂಢಿ ಆಗ್ಲಿ ಮಕ್ಳಿಗೆ ಅಂತ ಕಳ್ಸಿ ಅಂತ ಹೇಳಿದ್ರು. ಹಾಗಾಗಿ 1 ಮಂತ್ ಅಲ್ಲಿ ನಮಗೆ ಗೊತ್ತಿರ್ಲಿಲ್ಲ, 1 ವೀಕ್ ಅಷ್ಟೇ ಇವಾಗ ಉಳ್ದಿರೋದು. 1 ವೀಕ್ ಆದ್ರೂ ಹೋಗ್ಲಿ ನೋಡೋಣ ಅಂದ್ಬಿಟ್ಟು ಇವಾಗ ಕಳ್ಸಿದೀವಿ. ಜೂನ್ ಅಲ್ಲಿ ಏನೋ ಅಡ್ಮಿಷನ್ ಇದೆ. ಒಟ್ಟು ಟೋಟಲ್ ಎಷ್ಟಾಗುತ್ತೋ ಅಂತ ಗೊತ್ತಿಲ್ಲ. ಕೆಲವರು 30,000 ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡೋಣ ಎಷ್ಟಾಗುತ್ತೆ. ಅಂದ್ರೆ ವ್ಯಾನ್ ಫೀಸು, ಸ್ಕೂಲ್ ಫೀಸು, ಬಟ್ಟೆ, ಬ್ಯಾಗು, ಶೂ ಅಂತ ಅದೆಲ್ಲ ಇರುತ್ತಲ್ಲ, ಅಷ್ಟು ಸೇರಿ ಎಷ್ಟಾಗುತ್ತೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ 30,000 ಆಗುತ್ತೆ ಅಂತ ಹೇಳ್ತಿದ್ರು. ಅಡ್ಮಿಷನ್ ಮಾಡಿಸ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಇವಾಗ ಲಸ್ಸು ನೋಡಿ ಬಾಕ್ಸ್ ಅದ್ರಲ್ಲಿ ಸೋನಿ ಆಟ ಆಡ್ತಿದ್ಲು. ಸೋನಿ ಜಾಗನ ಇವಾಗ ಲಸ್ಸು ಫಿಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಕುತ್ಕೊಂಡು ಯಾವಾಗ್ಲೂ ಸೋನಿ ಆಟ ಆಡ್ತಿದ್ಲು, ಇವಾಗ ಲಸ್ಸು ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಆ ಜಾಗದಲ್ಲಿ ಲಸ್ಸು ನೋಡಿ ಅಂದ್ರೆ ಸ್ವಲ್ಪ ಬೇಜಾರಾಯ್ತು. ಸೋನಿ ಇದ್ದಿದ್ರೆ ಕುತ್ಕೊಂಡು ಆಟ ಆಡ್ತಿದ್ಲು, ಏನ್ ಮಾಡ್ತಿದ್ದಾಳೋ ಏನೋ. ಅಂದ್ರೆ ಸ್ವಲ್ಪ ಹೆದರ್ಕೊಂತಾಳೆ. ಹೊರಗಡೆ ಹೋದ್ರೆ ಅಷ್ಟು ಮಾತಾಡಲ್ಲ, ಮನೆ ಒಳಗಡೆನೆ ಅಷ್ಟೇ ಮಕ್ಳು. ಹೊರಗಡೆ ಹೋದ್ರೆ ಫುಲ್ ಸಪ್ಪಗಾಗ್ಬಿಡ್ತಾರೆ, ಒಂಥರ ಏನು ಓದ್ಲೋ ಏನೋ ಅಂತ ಅದನ್ನೇ ಮಾತಾಡ್ಕೊಂಡಿದ್ವು. ಅಂದ್ರೆ ಸ್ಕೂಲ್ ನಂಬರ್ ಕೂಡ ಇರ್ಲಿಲ್ಲ. ನೋಡೋಣ ಮಧ್ಯಾಹ್ನದಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಇವಾಗ ಕಟ್ಬಿಟ್ಟು ಲಸ್ಸುನು ಮಲಗಿಸ್ಬೇಕು. ಇನ್ನು ನಮ್ದು ಕೂಡ ಟಿಫನ್ ಇನ್ನೂ ಮುಗ್ದಿಲ್ಲ. ಅಂದ್ರೆ ಸೋನಿಗ್ ಬಾಕ್ಸಿಗೆ ಅಷ್ಟೇ ಟಿಫನ್ ಮಾಡಿ ಆಫ್ ಮಾಡ್ಬಿಟ್ಟಿದ್ರೆ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಹೋಗಿ ನಮಗೂ ಕೂಡ ಪಡ್ ಮಾಡ್ಕೊಂಡು ತಿನ್ಬೇಕು. ನಾವು ಹೋಗಿ ತಿನ್ಬೇಕು. ಅಷ್ಟರಲ್ಲಿ ಅಂಗನವಾಡಿ ಆಂಟಿ ಬಂದು ಎಲ್ಲಮ್ಮ ಸೋನಿ ಅಂದ್ರು. ಇಲ್ಲ ಅಕ್ಕ, ಅವರು ಅಂಗನವಾಡಿಗೆ ಬರಲ್ಲ, ಇನ್ಮೇಲೆ ಕಾನ್ವೆಂಟ್ಗೆ ಹೋಗಿದ್ದಾಳೆ ಅಂದಿದ್ದಕ್ಕೆ ಪಾಪ ಅವರು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿ ಮಕ್ಳನ್ನ ನೋಡ್ಕೊಂತಾ ಇದ್ರು.